ತಾವು 100% ಕರೆಕ್ಟ್. ಬಟ್ ಇಲ್ಲಿ ಏನಾಗುತ್ತೆ ಅಧ್ಯಕ್ಷರೇ, ಒಂದು ಸ್ಕೂಲಿಗೆ 1 ಕ್ವಿಂಟಲ್ ಬ್ಯಾಳಿ ಬೇಕಾಗಿತ್ತಂದ್ರ ಆ ಟೆಂಡರ್ದಾರ ಗೊತ್ತದ, ಅಲ್ಲಿ ಬರೀ 50 kg ಬ್ಯಾಳಿ ಕೊಟ್ರ ಸಮಸ್ಯೆ ಬಗೆಹರಿತದ. ಓಕೆ, ಪ್ರಾಕ್ಟಿಕಲ್ ಮಾತಾಡ್ಲಿಕ್ಕೆ ನಾನು ಟೀಚರ್ ಅಂತ ಕೆಲಸ ಮಾಡಿ, ನಾನು ಕಲಬುರಗಿ ಸ್ಕೂಲ್ ಗ್ರಾಜುಯೇಟ್ ಹೆಡ್ ಮಾಸ್ಟರ್ ಅಂತ ಕೆಲಸ ಮಾಡಿ ನಾನು. ಮತ್ ಒಂದೊಂದ್ ಸ್ಕೂಲಿನ ಪರಿಸ್ಥಿತಿ ಸಚಿವರೇ ನಿಮ್ಗೆ ಗೊತ್ತಿರ್ಲಿ, ಸ್ಟ್ರೆಂತ್ ಎಷ್ಟದ ನೋಡ್ರಿ ಒಂದ್ಸಲ. ಆ ಟೆಂಡರ್ದಾರ 1 ಕ್ವಿಂಟಲ್ ಕೂಡಲ್ ಬದಲಿ ಬರೀ 30 kg ಕೊಟ್ಟರು ನಡ್ ಹೋಗ್ತದ. ನೋಡಿ ಪ್ರತಿಭಟನೆ ಮಾಡ್ಲಿಲ್ಲ ಸರ್. ಕೇಳಿ ಸರ್ ಅಧ್ಯಕ್ಷರೇ, ಇಷ್ಟನ್ನು ಮಾಡಿ ನಾವು ಹಾಳಾಗಿ ಹೋಗಿ ಎಲ್ಲಿ 1 ಕ್ವಿಂಟಲ್ ಬ್ಯಾಳಿ ಸಪ್ಲೈ ಮಾಡಬೇಕು, 30 kg ಬ್ಯಾಳಿನೂ ಅವ ಒಳ್ಳೆ ಕುಡಲಗನ. ಕೆಲವರು ಗುತ್ತಿಗೆದಾರರು ಇಂಥ ಬ್ಯಾಳಿ ಕುಡ್ಲತ್ತಾರ, ಮಕ್ಕಳಿಗೆ ತಿಂದ್ರೆ ಕ್ಯಾನ್ಸರ್ ಆಗ್ಬೇಕು ಅಧ್ಯಕ್ಷರೇ. ಅಲ್ಲಿ ನಿಮ್ಗೆ ಎವಿಡೆನ್ಸ್ ತೋರ್ಸಂದ್ರೆ ತೋರಿಸ್ತೀನಿ. ನಾನು ಇದ್ರೊಳಗೆ ಸಚಿವರದ್ದು ಏನ್ ತಪ್ಪದ ನನ್ನ ಆರೋಪ ಇಲ್ಲ, ನನ್ ನಿಮ್ಮ ಮೇಲೆ ಏನೋ ಆರೋಪ ಇಲ್ಲ. ದಯಮಾಡಿ ನೀವು ಒಳ್ಳೆ ಸಚಿವರಿದ್ದು ನಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಆಗಂತ ಬ್ಯಾಳಿ ತಿಲ್ಲತ್ತವ ಅಂದ್ರೆ ನೀವ್ ಯಾಕೆ ಒಳ್ಳೆಯವ್ರು ಇದ್ರೆ ನಾವು ತಗೊಂಡು ಏನ್ ಮಾಡೋಣ ನಿಮ್ಗ? ಆಯ್ತು, ನಮ್ಮ ಅಂತ ಬಡವ್ರ ಮಕ್ಕಳಿಗೆ ಕ್ಯಾನ್ಸರ್ ಆಗ ಬ್ಯಾಳಿ ಮಾಡಿ ಹಾಕ್ತೀರಿ. ಸರ್ಕಾರ ಕೊಟ್ಟೆ ಅಂತ ನಿಮ್ಗೆ BP ಆಗಿ ಜಾಸ್ತಿ ಆಗ್ತದೆ. ನೀವು ಸ್ವಲ್ಪ ಸರಿ, ಇದು ಸಾಮಾನ್ಯ ವಿಷಯ ಅಲ್ಲ. ಮಕ್ಕಳು ಪ್ರತಿದಿನ ಸಚಿವರು ಸೀರಿಯಸ್ ತಗೋಬೇಕು. ನನಗೊಂದು ಬೇಜಾರ ಏನಾಯ್ತು, ಸಚಿವರು ಏನಂದ್ರೆ ಅಧ್ಯಕ್ಷರೇ, ಇದು 100% ಕರೆಕ್ಟ್ ಬ್ಯಾಳಿ ಎಲ್ಲ ಕಡೆ ಹೌದಾ? ಸಚಿವರೇ ದಯಮಾಡಿ ತಾವು ದೊಡ್ಡ ಮಂತಂದ ಬಂದವರು ಇದ್ದೀರಿ, ನಿಮ್ಗೆ ಇದು ಗೊತ್ತಿಲ್ಲ. ನಿಮ್ ಕಣ್ಣ ಮಣ್ಣು ಆ ಎಲ್ಲ ಗುತ್ತಿಗೆದಾರರು ನಿಮ್ ಕಣ್ಣಾಗ ಹಾಕಿದ್ರೆ ಮಣ್ಣು ಹಾಕ್ತಾರೆ ಸಚಿವರೇ. ಒಳ್ಳೆಯವರಿದ್ರೆ ನಿಮ್ ಬಗ್ಗೆ ನಮ್ಗೆ ಗೌರವ. ಸುನೀಲ್ ಕುಮಾರ್ ಆ ಬಡವ್ರ ಮಕ್ಕಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾತಾಡ್ತಾನೆ. ಆಯ್ತು, ಮಾನ್ಯ ಅಧ್ಯಕ್ಷ.